ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸ್ನೇಹರ, ನೀವೇ ಒಂದು ಮಗು, ನಿಮ್ಮ ಹೊಟ್ಟೆನಾಗ ಇನ್ನೊಂದು ಮಗು. ಅದ್ ನನ್ನ ಬಂಗಾರ. ನನಗೆ ನೀವು ಬೇಕು, ನನ್ನ ಬಂಗಾರನೂ ಬೇಕು. ಆದ್ರೆ ಏನ್ ಮಾಡೋದು, ಅದೇ ಅವ್ರು ಇಬ್ಬರಲ್ಲಿ ಒಬ್ಬರನ್ನ ಕೊಡ್ತೀನಿ ಅಂತ ಹಠ ಹಿಡ್ದವನೆ. ಇದು ಯಾವ ನ್ಯಾಯ ಹೇಳಿ? ನನ್ನ ಬಂಗಾರ ಯಾವಾಗೂ ಹೇಳ್ತಾ ಇರೋಳು, ನೀನು ಯಾರ ಹತ್ರ ಅದು ಏನಾದರೂ ಕಿತ್ಕೊಂಡ್ರೆ ಅದರಿಂದ ಅವ್ರಿಗೆ ನೋವಾದ್ರೆ ಅಂತ ಕೆಲಸ ಯಾವತ್ತೂ ಮಾಡ್ಬೇಡಕ್ಕಲ್ಲ ದೊರೆ ಅಂತ. ಅವ್ವ ಹೇಳ್ದಂಗೆ ಇಲ್ಲಿ ಗಂಟ ಯಾರ ಹತ್ರನೂ ಏನೂ ಕಿತ್ಕೊಂಡಿಲ್ಲ. ನನ್ನ ಕೈಲಾದಷ್ಟು ಕೊಟ್ಟೆ ಬದುಕಿವ್ನಿ. ಆದ್ರೆ ದೇವರು ನನ್ನ ಹತ್ರ ಒಂದು ಬಿಡ್ದಂಗೆ ಎಲ್ಲ ಕಿತ್ಕೊತವನೆ, ಎಲ್ಲ. ಬಂಗಾರ, ನೀನಿದ್ದಾಗ ಹೇಳ್ತಿದ್ದೆ ಗೊತ್ತಾ, ನನ್ನ ಮಗ ಯಾವುದಕ್ಕೂ ತಲೆ ತಗ್ಸಕ್ಕಿಲ್ಲ, ಯಾವುದಕ್ಕೂ ಕುಗ್ಗಕ್ಕಿಲ್ಲ ಅಂತ. ಅದ್ಯಾವತ್ತು ಸುಳ್ಳಾಗೋಯ್ತು. ನಿನ್ ಮಗ ಕುಗ್ಗೋಗ್ಬಿಟ್ಟವನೆ. ಈ ನೋವನ್ನ ತಡ್ಕೊಳಕ್ಕಾಗ್ತದೆ, ಅಳ್ತವನೆ ಅವ್ವ. ನಾನೇನ್ ಮಾಡ್ಲಿ ಹೇಳು, ನಾನೇನ್ ಮಾಡ್ಲಿ ಹೇಳು? ಇಲ್ಲ, ನಾನು ಅಳಕ್ಕಿಲ್ಲ. ಬಂಗಾರಮ್ಮನ ಮಗ ಕಂಟಿ ಅಳ್ಳಕ್ಕಿಲ್ಲ. ನನ್ನ ಹತ್ರ ನಮ್ಮ ಒಬ್ಬನ್ಗೆ ಅವಮಾನ ಮಾಡ್ದಂಗಾಯ್ತದೆ. ಬಂಗಾರ, ನೀನ್ ಮತ್ತೆ ಭೂಮಿಗೆ ಬಂದೇ ಬತ್ತೀಯ. ನಿನ್ ಜೊತೆ ನಾನು, ಸ್ನೇಹವರು ಇಬ್ರು ಇರ್ತೀವಿ. ಸ್ನೇಹವ್ರ ಪಿರಾಣ ತೆಗಿಯಕ್ಕೆ ಆ ಯಮ ಬಂದ್ರುವೆ ಮೊದಲು ನನ್ನಂತ ದಾಟ್ಕೊಂಡು ಹೋಗ್ಬೇಕು. ನಿಮ್ಮಲ್ಗಿ ಸ್ನೇಹವ್ರೆ, ನಾಳೆಯಿಂದ ಬೇರೆ ದಿನ. ಈ ಹೊಸ ಕಂಟಿ ನಾಳೆಯಿಂದ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಕಾಯ್ತಾನೆ. ನಿಮ್ಮನ್ನ ನನ್ನಿಂದ ದೇವ್ರ ಅದು ಹೆಂಗ್ ದೂರ ಮಾಡ್ತಾನೋ ನೋಡೇ ಬರ್ತೀನಿ. ಈ ಯುದ್ಧದಾಗ ನನ್ ಪಿರುತಿ ಗೆಲ್ತದೋ ಇಲ್ಲ ವಿಧಿ ಗೆಲ್ತದೋ ನೋಡೇ ಬಿಡಮ್ಮ.